ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗಿನ ಗಡಿಬಿಡಿಯಲ್ಲಿ ಬೇಗನೆ ಮಾಡ್ಬೋದು ಅಂತ ಟಿಫನ್ ಇದು ಹುಣಸೆ ಹುಳಿ ಚಿತ್ರಾನ್ನದಲ್ಲಿ ತುಂಬ ವೆರೈಟಿ ಮಾಡ್ಬೋದು, ಆದರೆ ಇದು ತುಂಬ ಟೇಸ್ಟಾಗಿರುತ್ತೆ. ಹುಳಿ ಹುಳಿ ಸಿಹಿ ಖಾರ ಖಾರ ಮಾಡೋದು ಹೇಗೆ, ಏನೇನು ಬೇಕು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆ ತೊಗೊಂಡಿನಿ, 4ರಿಂದ 5 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಮ್ಮೆ ಆದರೂ ಈ ಥರ ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ ಇದು ಚಿತ್ರಾನ್ನ. ನಮ್ಮ ಮನೇಲಿ ತುಂಬ ಇಷ್ಟ ಇದು ಎಲ್ರಿಗೂ. ನೋಡಿ ಆಯಿಲು ಹಾಕಾಯಿತು, 4ರಿಂದ 5 ಸ್ಪೂನ್ ಆಯಿಲ್ ಹಾಕ್ಕೊಂಡಿನಿ. ಆಯಿಲ್ ಬಿಸಿ ಆಗ್ತಿದ್ದಂಕಲೇ ಶೇಂಗಾ ಬೀಜ ಹಾಕ್ಕೊತಾ ಇದ್ದೀನಿ. ಶೇಂಗಾ ಬೀಜ ಸ್ವಲ್ಪ ಫ್ರೈ ಆಗಲಿ. ನೋಡಿ ಶೇಂಗಾ ಫ್ರೈ ಆಗ್ತಾ ಇದೆ. ಇವಾಗ ಸ್ವಲ್ಪ ಶೇಂಗಾ ಬೀಜ ಫ್ರೈ ಆಗ್ತಿದ್ದೇನೆ. ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. 1 ಸ್ಪೂನ್ ಸಾಸಿವೆ ಹಾಕ್ಕೊಂಡೆ, 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡೆ 1-2 ಸಾರಿ. ನೋಡಿ ಕಡಲೆಬೇಳೆ ಎಲ್ಲ ಅದು ಮಿಕ್ಸ್ ಆಗಲಿ, ಫ್ರೈ ಆಗಲಿ ಆಯಿಲಲ್ಲಿ. ಅದೆಲ್ಲ ಮಿಕ್ಸ್ ಆಗಿದೆ. ಇವಾಗ ಎಲ್ಲನೂ ಫ್ರೈ ಆಗಿದೆ, ರೋಸ್ಟ್ ಆಗಿದೆ. ಇವಾಗ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು. ಇದಕ್ಕೆ ಟೊಮೊಟೊ ಹಾಕೋ ಆಗಿಲ್ಲ. ಹುಣಸೆ ಹುಳಿ ಹಾಕೋದ್ರಿಂದ ಟೊಮೊಟೊ ಏನು ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಒಣಮೆಣ್ಸಿನ್ಕಾಯಿ ಹಾಕ್ಬೇಕು ಇದಕ್ಕೆ, ಹಸಿಮೆಣ್ಸಿನ್ಕಾಯಿ ಹಾಕ್ಬಾರ್ದು. ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ತುಂಬ ಟೇಸ್ಟ್ ಬರೋದಿದು. ನೋಡಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗೋವರೆಗೂ. ಇವಾಗ 1 ಸ್ಪೂನ್ ಉಪ್ಪು ಹಾಕ್ಕೊತೀನಿ, ಬೇಗ ಫ್ರೈ ಆಗುತ್ತೆ ಅಂತ. ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ನೋಡಿ ಅರ್ಧ ಫ್ರೈ ಆಗಿದೆ. ಇವಾಗ 1 ಸ್ಪೂನ್ ಬೆಲ್ಲದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಕಲರ್ಗೆ. ಇವಾಗ 1 ಬೌಲ್ ಹುಣಸೆ ಹುಳಿ ರಸ, ಹುಣಸೆಹಣ್ಣು ಚೆನ್ನಾಗಿ ತೊಳೆದ್ಬಿಟ್ಟು ಹಿಂಡಿ ಇಟ್ಕೊಂಡಿದ್ದೆ, 1 ಬೌಲ್ ಹಾಕ್ಕೊತಾ ಇದ್ದೀನಿ. ಹುಣಸೆ ಹುಳಿ ಎಲ್ಲ ಕುದೀಲಿ ಸ್ವಲ್ಪ ಚೆನ್ನಾಗಿ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹುಣಸೆ ಹುಳಿ ಮಿಕ್ಸಾಗಿ ಕುದಿಬೇಕು. 1-2 ಕುದಿ ಬರೋ ತನಕ ಕುದಿಸೋಣ. ಎಲ್ಲ ಕುದ್ಮೇಲೆ 1 ಬೌಲ್ ಅಷ್ಟು ತೆಂಗಿನಕಾಯಿ ತುರಿ. ನೋಡಿ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಾಯಿತು. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. 1-2 ಕುದಿ ಕುದಿಸ್ಬೇಕು ಇವಾಗ ತೆಂಗಿನಕಾಯಿ ಹಾಕ್ಕೊಂಡ್ಮೇಲೆ. ಮತ್ತೆ ಅದು ಹುಣಸೆ ಹುಳಿ ಜೊತೆ ಆಯಿಲ್ ಜೊತೆ ಕೊಬ್ಬರಿ ಹಾಕಿರ್ತೀವಲ್ಲ, ಅದೆಲ್ಲ ಆಯಿಲ್ ಬಿಟ್ಕೊಬೇಕು, ಚೆನ್ನಾಗಿ ಬರುತ್ತೆ ಅವಾಗ ಟೇಸ್ಟ್. ನೋಡಿ ಗೊಜ್ಜು ರೆಡಿ ಆಯ್ತು. ಇವಾಗ ವೈಟ್ ರೈಸು ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲಸಿದ್ರೆ ಹುಣಸೆ ಹುಳಿ ಚಿತ್ರಾನ್ನ ರೆಡಿ ಆಗುತ್ತೆ. ತುಂಬ ಟೇಸ್ಟ್ ಇರುತ್ತೆ ಇದು. ನೋಡಿ ಚಿತ್ರಾನ್ನ, ಹುಣಸೆ ಹುಳಿ ಚಿತ್ರಾನ್ನ ರೆಡಿ. ಥ್ಯಾಂಕ್ ಯು.